ನಾನು ಸಹಕಾರ ರಂಗದ ಚುನಾವಣೆಗೆ ಇದೇ ಮೊದಲ ಬಾರಿಗೆ ನಾಮಪತ್ರ ಸಲ್ಲಿಸಿದ್ದೇನೆ. ಮಾಜಿ ಸಚಿವ ಶ್ರೀಮಂತ್ ಪಾಟೀಲರ ಪುತ್ರ ಶ್ರೀನಿವಾಸ್ ನಾಮಪತ್ರ ಸಲ್ಲಿಸಿದ್ರು. ನಾವು ಅವರಿಗೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮನವಿ ಮಾಡಿಕೊಂಡಿದ್ದರಿಂದ ನಾಮಪತ್ರ ಹಿಂಪಡೆದಿದ್ದಾರೆ. ಯಾವ ಪೆನಲ್ ಪಂಗಡ ನಮ್ಮದಲ್ಲ, ನಾವು ಎತ್ತಿಕೊಂಡವರ ಕೂಸು ಎಂದು ಶಾಸಕ ರಾಜು ಕಾಗೆ ಹೇಳಿದರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ಸಹಕಾರ ಕ್ಷೇತ್ರದಲ್ಲಿ ಹೊಸಬರು. ನನಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದು ಅವಕಾಶ ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನನ್ನ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ತೋರಿಸುವೆ ಎಂದರು. ಮೊದಲು ಅಥಣಿ ತಾಲೂಕಾ ಒಂದೇ ಇರುವುದರಿಂದ ಪ್ರತಿ ಸಲ ಲಕ್ಷ್ಮಣ ಸವದಿಯವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಪ್ರತಿನಿಧಿಯಾಗಿ 6 ರಿಂದ 7 ಸಲ ಅವರು ಅವಿರೋಧವಾಗಿ ಬಂದಿದ್ದರು. ಇವತ್ತು ಕಾಗವಾಡ ತಾಲೂಕು ಆಗಿದ್ದರಿಂದ ಅಲ್ಲಿಗೆ ಒಂದು ಅವಕಾಶ ಸಿಕ್ಕ ನಂತರ ನಾನು ಎಲ್ಲರ ಒಂದು ಅವರ ಮಾತುಗಳನ್ನು ಕೇಳ್ಕೊಂಡು ನಾನು ನಿಲ್ಲಬೇಕತ್ತೇನೆ, ನಿಲ್ಲೇನೆ ಅಂದಾಗ ನಾನು ಸ್ಪರ್ಧೆಯನ್ನು ಮಾಡಿದ್ದೆ. ಆಮೇಲೆ ನಮ್ಮ ವಿರೋಧವಾಗಿ ಮಾಜಿ ಮಂತ್ರಿಗಳಾದಂಥ ಶ್ರೀಮಂತ್ ಪಾಟೀಲ್ ಅವರ ಮಗ ಶ್ರೀನಿವಾಸ್ ಪಾಟೀಲ್ ಅವರು ಮಾಡಿದ್ರು. ಇವತ್ತಿನ ದಿವಸ ಮೊನ್ನೆ ನಾನು ಲಕ್ಷ್ಮಣ ಸವದಿಯವರು ಕೂಡ ಬಂದು ಇಲ್ಲಿ ನಾಮಿನೇಷನ್ ಮಾಡಿದಾಗ ನೀವೆಲ್ಲ ಇದ್ದರೆ ಇವಾಗ ಇವತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಅವರಿಗೆ ನಾನು ವಿನಂತಿ ಮಾಡಿಕೊಂಡು ಅವರ ನೇತೃತ್ವದೊಳಗೆ ಅವ್ರ ಮನವೊಲಿಸಿ ಅವರನ್ನು ವಿರೋಧ ಪಕ್ಷ ಇದ್ದವರನ್ನು ಹಿಂದೆ ಪಡಲಿಕ್ಕೆ ಶ್ರಮಿಸಿ ಇವತ್ತು ಅವರು ನನ್ನನ್ನು ಅವಿರೋಧವಾಗಿ ಆಯ್ಕೆಯಾಗಲಿಕ್ಕೆ ಶ್ರಮವನ್ನು ಪಟ್ಟಿದ್ದಾರೆ. ನಾನು ಯಾವ ಪಂಗಡ ಅಥವಾ ಯಾರು ಪರ ವಿರೋಧ ಇಲ್ಲ, ಮೊದಲು ಹೇಳಿದ್ದೀನಿ. ನಾವು ಯಾವಾಗಲೂ ಎಲ್ಲ ನಾಯಕರು ಕೂಡಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನು ನಾನು ಸದುಪಯೋಗಗೊಂಡು ಒಳ್ಳೆಯ ಕೆಲಸ ಮಾಡಿ ಇಲ್ಲಿ ನನಗೆ ಸಹಾಯ ಮಾಡಿದಂಥ ಎಲ್ಲ ನಾಯಕರಿಗೆ ಕಪ್ಪ ಚ್ಯುತಿ ಬರದೆ ಹಾಗೆ ನಾನು ಮುಂದಿನ ದಿನಮಾನಗಳಲ್ಲಿ ನಡ್ಕೋತೀನಿ ಅನ್ನುವಂಥ ಮಾತನ್ನು ಹೇಳಿ ಥ್ಯಾಂಕ್ ಯು. ಯಾವುದು ಪೆನಲ್ಲ ಮತ್ತು ಇಲ್ಲಿ ಪಕ್ಷ ಪಂಗಡ ಆ ಘಟ ಈ ಘಟ ಇಲ್ಲ. ನಾನು ಎಲ್ಲರೂ ಘಟ ಅಂತೇಳಿ ಯಾರು ಬೇಕಾದರೂ ಘಟ ಜಿಲ್ಲೆಯಲ್ಲಿ ನಾನು ಎಲ್ಲಿಯೂ ನಾನು ಮೊದಲು ಸಹಿತ MLA ಇದ್ದಾಗ ಸಹಿತ 5 ಬಾರಿ MLA ನಾನು ಅಲ್ಲಿಯೂ ಸಹಿತ ಯಾವ ಘಟ್ಟದ ಸಲುವಾಗಿ ನಾನು ಹೊಂದಾಣಿಕೆ ಆಗಿರ್ಕಿಲ್ಲ. ಎಲ್ಲರೂ ಕರೆದ್ರೆ ನಾವು ಯಾರು ಎತ್ಕೋತಾರೋ ಅವ್ರ ಕೂಸು, ನಾವು ಯಾರು ಎತ್ಕೊಂತಾರೋ ಅವ್ರ ಕೂಸಾಗಿ ಉಳಿತೀವಿ. ಓಕೆ, ಥ್ಯಾಂಕ್ ಯು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.